ಐತಿಹಾಸಿಕ ಬಸವ ಜನ್ಮಭೂಮಿಯಲ್ಲಿ ವಿಜಯಪುರ ಜಿಲ್ಲೆಯ ಸಮಸ್ತ ಜನತೆಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಜಿಲ್ಲೆಯ ಹಿರಿಯರು ಸಂಸದರಾದಂಥ ಶ್ರೀ ರಮೇಶ್ ಜಿಗಜಿಣಗಿ ಅವರೇ, ನಗರದ ಶಾಸಕರಾದಂಥ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ವಿಜಯಪುರ ಮಹಾನಗರ ಪಾಲಿಕೆಯ ಮಹಾಪೌರರೇ, ಉಪಮಹಾಪೌರರೇ, ಸ್ಕಿಲ್ ಡೆವಲಪ್ಮೆಂಟಿನ ಅಧ್ಯಕ್ಷರಾದಂಥ ಶ್ರೀಮತಿ ಕಾಂತಾ ನಾಯಕ್ ಅವರೇ, BDA ಚೇರ್ಮನ್ ಆದಂಥ ಶ್ರೀ ಕನಾನ್ ಮುಶ್ರೀಫ್ ಅವರೇ, ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳೇ, ಜಿಲ್ಲಾಧಿಕಾರಿಗಳೇ, ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕರುಗಳೇ, ಇವುಗಳ ಅಧಿಕಾರಿ ಹಾಗೂ ಮಾತನಾಡುತ್ತಾರೆ. ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯವು ನಮ್ಮ ಹಿರಿಯರ ತ್ಯಾಗ, ಸಂಕಲ್ಪ ಮತ್ತು ಹೋರಾಟಗಳ ಫಲವಾಗಿದೆ. ಅವರು ಮಾಡಿದ ಹೋರಾಟದಿಂದ ಇಂದು ನಾವೆಲ್ಲರೂ ಕೂಡ ಸುಖದಿಂದ ಶಾಂತಿಯನ್ನು ನಡೆಸಿದ್ದೇವೆ. ಇದು ನಾವು ಎಂದಿಗೂ ಮರೆಯದೆ ಹಿರಿಯರಿಗೆ ಕೃತಜ್ಞರಾಗಿರಬೇಕು ಮತ್ತು ಈ ಸಂದೇಶವನ್ನು ನಮ್ಮ ಕಿರಿಯ ತಲೆಮಾರಿಗೆ ಮುಟ್ಟಿಸಬೇಕು. ಇದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅರಿವೇ ಗುರು ಮತ್ತು ಕಾಯಕವೇ ಕೈಲಾಸ ನಮ್ಮ ತತ್ವಗಳೊಂದಿಗೆ ಸಮಷ್ಟಿ ಭಾವದಲ್ಲಿ ನಂಬಿಕೆ ಇಟ್ಟು ಸಕಲ ಜೀವಿಗಳಿಗೆ ಲೇಸನ್ನೇ ಬಯಸಿದ ಪ್ರಾತಸ್ಮರಣೀಯ ಬಸವಾದಿ ಪ್ರಥಮರು, ಶರಣರು, ಸಂತರು, ಸೂಫಿಗಳು, ದಾರ್ಶನಿಕರು, ಸಮಾಜ ಸುಧಾರಕರು, ಸಾಂಸ್ಕೃತಿಕ ಹರಿಕಾರರು ಮತ್ತು ಶೂರ ಸೇನಾನಿಗಳು ಹಾಗೂ ಅಪ್ರತಿಮ ರಾಷ್ಟ್ರಭಕ್ತರು ಭಾರತ ನಮಗೆ ನೀಡಿದ ಕೊಡುಗೆಗಳು ಅಜರಾಮರ. ಅದರಿಂದ ಅವರೆಲ್ಲರಿಗೂ ಈ ವೇದಿಕೆಯ ಮೂಲಕ ಗೌರವವನ್ನು ಅರ್ಪಿಸುತ್ತೇವೆ. 20ನೇ ಶತಮಾನದ ಜಾಗತಿಕ ಶ್ರೇಷ್ಠ ವಿದ್ವಾಂಸ ಮತ್ತು ಅದ್ವಿತೀಯ ಕಾನೂನು ತಜ್ಞ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ವ್ಯಾಖ್ಯಾನಿಸಿದಂತೆ, ಫ್ರೀಡಮ್ ಆಫ್ ಮೈಂಡ್ is the real freedom. A person whose mind is not free, though he may not be in chains, he is a slave, not a free man. One whose mind is not free, though he may not be able in prison, may not be in prison, is a prisoner, not a free man. ಎಂಬ ಮನೋಭೂಮಿಕೆಗೆ ಪುಷ್ಟೀಕರಣ ನೀಡುವುದರಲ್ಲಿ ಸುಮಾರು 200 ವರ್ಷಗಳವರೆಗೆ ನಡೆದ ಭಾರತ ಮಾತೆಯ ಸ್ವಾತಂತ್ರ್ಯ ಸಂಗ್ರಾಮವು ಜಾಗತಿಕ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನ ಪಡೆದುಕೊಂಡಿದೆ. ಭೌತಿಕವಾಗಿ, ಭೌಗೋಳಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾಗಿ ಸಂಪರ್ಕವಾಗಿರುವಂತಹ ಸಂವೇದನಾಶೀಲ ಭಾರತೀಯರ ಮನಸ್ಸಿನ ಸ್ವಾಭಿಮಾನ ಮತ್ತು ಸಾಮರಸ್ಯತೆಗಳನ್ನು ನಿರ್ದಯವಾಗಿ ಕದಲಿ ಶೋಷಿಸಿ ನಿರಂತರವಾಗಿ ದರ್ಪವಾದ ಅಲ್ಲದ ಕಪಟಿ ಬ್ರಿಟಿಷರ ಮೋಸದ ಮೊರೆಯನ್ನು, ಸ್ವತಂತ್ರದ ನೀತಿಯನ್ನು ವಿರೋಧಿಸಿ ಭಾರತ ಮಾತೆಯ ಸ್ವಾತಂತ್ರ್ಯಕ್ಕೆ ಹಗಲು ಶ್ರಮಿಸಿದ ಮತ್ತು ಆಂಗ್ಲರು ಅಮಾನ್ಯವಾಗಿ ವಿಧಿಸಿದ ಕಠಿಣ ಶಿಕ್ಷೆ, ಹಿಂಸೆ, ಅಪಮಾನ, ದೌರ್ಜನ್ಯ ಮತ್ತು ನೋವುಗಳನ್ನ ಸಹಿಸಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಗಲು ಹೋರಾಡಿದ ಸಾವಿರಾರು ದೇಶ ಭಕ್ತರ ಸ್ವಾತಂತ್ರ್ಯ ಹೋರಾಟಗಾರರ ಸಾಲಿನಲ್ಲಿ ಮುಂಚೂಣಿಯಲ್ಲಿರುವ ಮಂಗಲ್ ಪಾಂಡೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಚಾಪೇಕರ್ ಸಹೋದರರು, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಶಿವರಾಮ್ ರಾಜ್ಗುರು, ಸುಖದೇವ್ ಥಾಪರ್, ಗೋಪಾಲ್ ಕೃಷ್ಣ ಗೋಖಲೆ, ಲೋಕಮಾನ್ಯ ಬಾಲಗಂಗಾಧರ ತಿಲಕ್, लाला लाजपत राय, विपिन चंद्र पाल, चित्तरंजन दास, दादाभाई नवरोजी, राष्ट्रपिता महात्मा गांधी जी, सरदार वल्लभभाई पटेल, पंडित जवाहरलाल नेहरू, मौलाना अब्दुल कलाम आजाद, लाल बहादुर शास्त्री, डॉक्टर BR अंबेडकर, डॉक्टर बाबू जगजीवनराम ಮತ್ತು ಸುಭಾಷ್ ಚಂದ್ರ ಬೋಸ್ ಮುಂತಾದ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರ ಶೌರ್ಯ, ಸಾಹಸ, ತ್ಯಾಗ ಮತ್ತು ಬಲಿದಾನಗಳನ್ನು ನಿರ್ಮಲ ಹೃದಯದಿಂದ ಸ್ಮರಿಸುತ್ತಾ ಅವರೆಲ್ಲರಿಗೂ ಕೂಡ ಭಕ್ತಿಪೂರ್ವಕ, ಕೃತಜ್ಞತಾಪೂರ್ವಕ ಮತ್ತು ಭಾವಪೂರ್ಣ ಗೌರವ ನಮನ ಸಲ್ಲಿಸುವುದು ನಮ್ಮೆಲ್ಲರ ಪ್ರಥಮ ಕರ್ತವ್ಯ ಮತ್ತು ಹೊಣೆಗಾರಿಕೆಯಾಗಿದೆ.
ಪಥಸಂಚಲನ ತಂಡಗಳ ವೀಕ್ಷಣೆ ತೆರೆದ ವಾಹನದ ಚಲಾಯಿಸಿದ ತಂಡಗಳ ವೀಕ್ಷಣೆಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶ್ರೀ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್, ಮಾನ್ಯ ಶಾಸಕರು ವಿಧಾನಸಭೆ ವಿಜಯಪುರ ಸನ್ಮಾನ್ಯ ಶ್ರೀ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಅವರು ವಜ್ರಮಯವಾದ ವ್ಯಕ್ತಿತ್ವ, ಬರೀ ಜನಪ್ರಿಯರಲ್ಲ ಪ್ರಜಾವತ್ಸಲರು. ಎರಡು ಚಕ್ರಗಳಿದ್ದರು. ಅಷ್ಟು 290ಕ್ಕೂ ಅಧಿಕ ಕೈಗಾರಿಕಾ ಪ್ರದೇಶಕ್ಕೆ ವಿಶ್ವ ದರ್ಜೆಯ ಮೂಲ ಸೌಕರ್ಯಗಳನ್ನು ಒದಗಿಸ್ತಾ ಇದ್ದೇವೆ. 18 ವಿಶೇಷ ಸಚಿವರು, ಕೈಗಾರಿಕಾ ಸಚಿವರು ಪ್ರದೇಶ ಘೋಷಣೆಯಾಗಿರಬಹುದು, ಪೀಣ್ಯಕ್ಕೆ ವಿಶೇಷ ಸ್ಥಾನಮಾನ, 2 ಡಿಫೆನ್ಸ್ ಕಾರಿಡಾರ್ಗಳು, ಜಾಗತಿಕವಾಗಿ ನಾಡು ಕೈಗಾರಿಕೆಯಲ್ಲಿ ಸ್ಪರ್ಧೆಯನ್ನು ನೀಡುತ್ತಾ ಇದೆ. ರಾಜ್ಯದ ಕೈಗಾರಿಕೆ ಬೆಳವಣಿಗೆಗೆ ಒಂದು ಬೃಹತ್ ಯೋಜನೆ ಕೂಡ ಸಿದ್ಧವಾಗಿದೆ. ESDM ಕ್ಷೇತ್ರದಲ್ಲಿ ನಂಬರ್ 1 ರಾಜ್ಯ ಕರ್ನಾಟಕ ಅಂತ ಹೇಳಿಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ತಂಡಗಳ ವೀಕ್ಷಣೆಯನ್ನು ಮಾಡಿ ಮತ್ತೆ ಶ್ರೀ ವಿಠಲ್ ಕೊಕಟ್ನೂರ್ RPI DAR ನಾಯಕತ್ವ ಶ್ರೀ ರಾವತ್ ತಮ್ಮನ್ RSI ವಿಜಯಪುರ. IRBಯ ತುಕಡಿಯ ತಂಡದ ನಾಯಕತ್ವ ಶ್ರೀ ಶಿವಾನಂದ್ ಬಿರಾದಾರ್ RSI IRB ತಂಡದ ಪರವಾಗಿ ಗೌರವ ಮಾತು. ನಾಗರಿಕ ಪೊಲೀಸ್ ಪಡೆ ಶ್ರೀ ಮಹೇಶ್ PSI ಜಲನಗರ ಪೊಲೀಸ್ ಠಾಣೆ. ಗೃಹ ರಕ್ಷಕರ ಶ್ರೀ ಎಡಿ ಮೋತಿಬಾಯಿ ಸಾರ್ಜೆಂಟ್ ಶಿವಾನಂದ್ ಶಿರೋಡ್ ಸಮಾಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ನೋಂದಣಿ ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ. ಅರಣ್ಯ ಇಲಾಖೆ ಶ್ರೀ ಅಶೋಕ್ ಮಹಾಸಂಗಿ DRF ವಿಜಯಪುರ ತಂಡ. ಅಗ್ನಿಶಾಮಕ ಇಲಾಖೆ ಅಗ್ನಿಶಾಮಕ ಠಾಣಾಧಿಕಾರಿ ಉಮೇಶ್ ತರಕೇರಿ ಅವರ ನೇತೃತ್ವದಲ್ಲಿ ಸೈನಿಕ ಶಾಲೆ ಕೆಡೆಟ್ ರವಿರಂಜನ್, ಹವಾಲ್ದಾರ್ ಸರ್ಫರಾಜ್ ಖಾನ್ ಹಾಗೂ ಥರ್ಡ್ ಆಫೀಸರ್ ಮಯೂರ್ ಕಲಾ. NCC ಸೀನಿಯರ್ ಡಿವಿಷನ್ ನಾಗರಾಜ್ ಮ್ಯಾಗೇರಿ, ಹವಾಲ್ದಾರ್ ಅನಿಲ್ ಸಿಂಗ್ ಅವರ ಮಾರ್ಗದರ್ಶನದಲ್ಲಿ. BLD ಬಾಲಕಿಯರ ಪ್ರೌಢಶಾಲೆ ಮೌನ ಉಳವರ್ಗಿ ಅರುಣಾ ಮಹಾಲಿಪುರ್ ಅವರ ಮಾರ್ಗದರ್ಶನದಲ್ಲಿ. ಶ್ರೀ ಸಂಗೀತ ಬಸವ ಅಂತಾರಾಷ್ಟ್ರೀಯ ಶಾಲೆ ಕಬರ್ಗಿ ಬಾಲಕಿಯರ ತಂಡ ಪ್ರಾಪ್ತಿ ಕುಲಕರ್ಣಿ ಅವರ ನೇತೃತ್ವದಲ್ಲಿ MP ಅವರ ಮಾರ್ಗದರ್ಶನದಲ್ಲಿ. ಶ್ರೀಮತಿ MM ತೆಲಗಿ ಇವರ ಮಾರ್ಗದರ್ಶನ, ಅರ್ಪಿತಾ ಅಂಪಿ ಅವರ ನಾಯಕತ್ವ. ಭಾರತ ಸೇವಾದಳ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ 12 ವರ್ಗ. ಹಾಗೆಯೇ ಶ್ರೀ ಸಂಗೀತ ಬಸವ ಅಂತಾರಾಷ್ಟ್ರೀಯ ಶಾಲೆ ಕಬರ್ಗಿ ಬಾಲಕರ ತಂಡ
ಶಾಂತಿನಿಕೇತನ